ವೆಲ್ಕಮ್ ಟು ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಈ ದಿನ ಕೆಇಎ ವತಿಯಿಂದ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ಅಂಡರ್ನಲ್ಲಿ ಎಇ ಸಿವಿಲ್ ಅಂಡ್ ಫಸ್ಟ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್ ಎರಡು ಹುದ್ದೆಗಳಿಗೆ ಹೊಸ ನೋಟಿಫಿಕೇಶನ್ ಆಗಿರುವಂಥದ್ದು. ಈ ವಿಡಿಯೋನಲ್ಲಿ ಬೋತ್ ಪೋಸ್ಟಿನ ಡೀಟೇಲ್ಸ್ ಅನ್ನು ತಿಳಿದುಕೊಳ್ತಾ ಹೋಗೋಣ. ಫೆಬ್ರವರಿ 5 ಅಂದರೆ ಇವತ್ತು ನೋಟಿಫಿಕೇಶನನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೀನ್ಸ್ ಕೆಇಎ ಹೊರಡಿಸಿರ್ತಕ್ಕಂಥದ್ದು. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಸೊ ಈ ಡಿಪಾರ್ಟ್ಮೆಂಟ್ ಅಂಡರ್ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ 50 ಹುದ್ದೆಗಳು, RPC ಕೆಡರ್ನಲ್ಲಿ 43 ಅಂಡ್ ಕಲ್ಯಾಣ ಕರ್ನಾಟಕ ಅಂಡರ್ನಲ್ಲಿ 7 ಪೋಸ್ಟ್ ಇರುವಂಥದ್ದು. ನೆಕ್ಸ್ಟ್ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಮೀನ್ಸ್ ಫಸ್ಟ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್ ಗ್ರೂಪ್ ಸಿ ಜಾಬ್ ಇದು. ಸೊ ಇದು ಟೋಟಲ್ 14 ಪೋಸ್ಟ್ ಇರುವಂಥದ್ದು. RPC ನಲ್ಲಿ 11 ಅಂಡ್ ಕಲ್ಯಾಣ ಕರ್ನಾಟಕ ಅಲ್ಲಿ 3. ಸೊ ಟೋಟಲ್ 64 ಪೋಸ್ಟಿಗೆ ಈ ಒಂದು ನೋಟಿಫಿಕೇಶನ್ ಆಗಿರುವಂಥದ್ದು. ಕಮಿಂಗ್ ಟು ಎಜುಕೇಶನಲ್ ಕ್ವಾಲಿಫಿಕೇಶನ್ ಫಾರ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್. ಸೊ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಮಾಡಿರ್ತಕ್ಕಂಥವ್ರು ಮೀನ್ಸ್ BE ಸಿವಿಲ್ ಅನ್ನ ಮಾಡಿರ್ತಕ್ಕಂಥವ್ರು ಈ ಒಂದು ಪೋಸ್ಟ್ಗೆ ಅಪ್ಲೈಯನ್ನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಇನ್ನೊಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿರುವಂಥದ್ದು, ಅಂಚೆ ಮತ್ತು ದೂರ ಶಿಕ್ಷಣ ಮುಖಾಂತರ ಪಡೆದ ತಾಂತ್ರಿಕ ಪದವಿಗಳನ್ನ ನೇಮಕಾತಿಗೆ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಹೇಳಿರುವಂಥದ್ದು. ಮೀನ್ಸ್ ಡಿಸ್ಟೆಂಟ್ ಎಜುಕೇಶನ್ ಏನಿರುತ್ತೆ ಆ ಮುಖಾಂತರ BE ಸಿವಿಲ್ ಆಗಿದ್ರೆ ಅವರು ಎಲಿಜಿಬಲ್ ಇರೋದಿಲ್ಲ. ನೆಕ್ಸ್ಟ್ ಕಮಿಂಗ್ ಟು ಫಸ್ಟ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಹುದ್ದೆಗೆ BCom ಪದವಿಯನ್ನ ಪಡೆದಿರಬೇಕಾಗುತ್ತೆ. ಸೊ BCom ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈಯನ್ನ ಮಾಡ್ಬೋದು. ಏಜ್ ಲಿಮಿಟ್ಗೆ ಬರೋದಿದ್ರೆ ಮಿನಿಮಮ್ ಏಜ್ 18 ಇಯರ್ಸ್, ಮ್ಯಾಕ್ಸಿಮಮ್ ಏಜ್ ಅನ್ನ ನೋಡೋದಿದ್ರೆ ಜನರಲ್ ಮೆರಿಟ್ ಮೀನ್ಸ್ ಸಾಮಾನ್ಯ ಅರ್ಹತೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 35 ಇಯರ್ಸ್ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು. ಫಾರ್ OBC ಮೀನ್ಸ್ 2A 2B 3A 3B 38 ಇಯರ್ಸ್, SC ST ಅಂಡ್ ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೆ 40 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅನ್ನ ಕೊಟ್ಟಿರುವಂಥದ್ದು. ದೆನ್ ಕಮಿಂಗ್ ಟು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಅಂಡ್ ಎಂಡ್ ಡೇಟ್. ಸೊ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಫೆಬ್ರವರಿ 10ರಿಂದ ಲಿಂಕ್ ನಿಮಗೆ ಸಿಗುವಂಥದ್ದು. ಎಂಡ್ ಡೇಟ್ ಎಕ್ಸಾಕ್ಟ್ 1 ಮಂತ್ ಇರುವಂಥದ್ದು, ಮಾರ್ಚ್ 10 ತನಕ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಅಂಡ್ ಫೀಸ್ ಪೇಮೆಂಟ್ಗೆ ಲಾಸ್ಟ್ ಡೇಟ್ ಬಂದು ಮಾರ್ಚ್ 14th ಇರುವಂಥದ್ದು. ಕಮಿಂಗ್ ಟು ಎಕ್ಸಾಮಿನೇಷನ್ ಫೀಸ್ ಫಾರ್ OBC ಅಂಡ್ GM ಸಾಮಾನ್ಯ ಅರ್ಹತೆ ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ 750 ಇರುವಂಥದ್ದು. SC ST ಕ್ಯಾಟಗರಿ 1 ಅಂಡ್ ಸೈನಿಕ ಮತ್ತು ವಿಕಲಚೇತನ PH ಮತ್ತು XMP ಕ್ಯಾಂಡಿಡೇಟ್ ಏನಿರುತ್ತೆ ಇವರಿಗೆ 500 ಫೀಸ್ ಇರುವಂಥದ್ದು. ಕಮಿಂಗ್ ಟು ಎಕ್ಸಾಮ್ ಪ್ಯಾಟರ್ನ್, ಕಂಪಲ್ಸರಿ ಕನ್ನಡ ಎಕ್ಸಾಮ್ ಆಸ್ ಲೈಕ್ APSC ಇಲ್ಲೂ ಇರುವಂಥದ್ದು. 150 ಮಾರ್ಕ್ಸ್ಗೆ ಈ ಎಕ್ಸಾಮ್ ಇರ್ತದೆ. ಇದರಲ್ಲಿ 50 ಮಾರ್ಕ್ಸ್ ಅನ್ನು ನೀವು ಸೆಕ್ಯೂರ್ ಮಾಡಬೇಕಾಗ್ತದೆ. ಬಟ್ ಯಾವ ಕ್ಯಾಂಡಿಡೇಟ್ಸ್ SSLC PUC ಆರ್ ಅದಕ್ಕಿಂತ ಮೇಲ್ಗಡೆ ಇರತಕ್ಕಂಥ ಪರೀಕ್ಷೆಗಳಲ್ಲಿ ಕನ್ನಡವನ್ನ ಮೇನ್ ಲ್ಯಾಂಗ್ವೇಜ್ ಆಗಿ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರ್ತಾರೆ, ಆರ್ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ಪಾಸ್ ಆಗಿರ್ತಾರೆ, ಅವರಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ತೆಗೆದುಕೊಳ್ತಕ್ಕಂಥ ಒಂದು ಪ್ರೊಸೀಜರ್ನಲ್ಲಿ ವಿನಾಯಿತಿ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಎಲಿಜಿಬಿಲಿಟಿ ಇರ್ತಕ್ಕಂಥವ್ರು ಕಂಪಲ್ಸರಿ ಕನ್ನಡ ಎಕ್ಸಾಮನ್ನು ಅಟೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ದೆನ್ ಆಯ್ಕೆಯ ಎಕ್ಸಾಮ್ ಅನ್ನು ನೋಡೋದಿದ್ರೆ ಅಂದ್ರೆ ನಿಮ್ಮ ಸೆಲೆಕ್ಷನ್ಗೆ ಕನ್ಸಿಡರ್ ಮಾಡಬೇಕಂದ್ರೆ ಕಮಿಂಗ್ ಟು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ 2 ಪೇಪರ್ನ ನೀವು ಅಟೆಂಡ್ ಮಾಡಬೇಕಾಗ್ತದೆ. ಪೇಪರ್ 1 ರಿಗಾರ್ಡಿಂಗ್ ಜನರಲ್ ಸ್ಟಡೀಸ್ ಅಂದ್ರೆ ಸಾಮಾನ್ಯ ಪತ್ರಿಕೆ. ಸಾಮಾನ್ಯ ಪತ್ರಿಕೆಯಲ್ಲಿ ಏನೇನು ಇರ್ತದೆ ಅಂತ ನೋಡೋದಿದ್ರೆ ಪ್ರಚಲಿತ ವಿದ್ಯಮಾನಗಳು ಮೀನ್ಸ್ ಕರೆಂಟ್ ಅಫೇರ್ಸ್, ಸಾಮಾನ್ಯ ವಿಜ್ಞಾನ ಜನರಲ್ ಸೈನ್ಸ್, ಕರ್ನಾಟಕ ಇತಿಹಾಸ, ಕರ್ನಾಟಕ ಹಿಸ್ಟ್ರಿ, ಭೂಗೋಳಶಾಸ್ತ್ರ ಜಿಯೋಗ್ರಫಿ, ಇಂಡಿಯನ್ ಹಿಸ್ಟ್ರಿ ಭಾರತದ ಇತಿಹಾಸ, ಭಾರತದ ಭೂಗೋಳಶಾಸ್ತ್ರ ಮೀನ್ಸ್ ಇಂಡಿಯನ್ ಜಿಯೋಗ್ರಫಿ, ಸೋಷಿಯಲ್ ಸೈನ್ಸ್ ಅಂಡ್ ಮೆಂಟಲ್ ಎಬಿಲಿಟಿ. ಸೊ ಇಷ್ಟು ಸಬ್ಜೆಕ್ಟ್ ಅಂದ್ರೆ ನೀವು KPSC ಏನು ಓದ್ತೀರಾ ಜನರಲ್ ಸ್ಟಡೀಸ್ಗೆ ಸೇಮ್ ಸಬ್ಜೆಕ್ಟ್ಸ್ ಅನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. 100 ಮಾರ್ಕ್ಸ್ಗೆ ಇರ್ತದೆ. 2 ಅವರ್ಸ್ ಟೈಮ್ ಇಲ್ಲಿ ನಿಮಗೆ ಸಿಗುವಂಥದ್ದು. ಕಮಿಂಗ್ ಟು ಸ್ಪೆಸಿಫಿಕ್ ಪೇಪರ್ ಸಿವಿಲ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಏನಿದೆ ಎಲ್ಲವನ್ನ ಕೂಡ ನೀವು ಸ್ಟಡಿ ಮಾಡಬೇಕಾಗ್ತದೆ. ಇವರು ಸಿಲೆಬಸ್ ಕೊಡೋ ಬದಲಾಗಿ ಇಲ್ಲಿ ಒಂದು ಮೆನ್ಷನ್ ಮಾಡಿರುವಂಥದ್ದು ಸಹಾಯಕ ಇಂಜಿನಿಯರ್ ಸಿವಿಲ್ ಹುದ್ದೆಗಳ ನಿರ್ದಿಷ್ಟ ಪತ್ರಿಕೆ ಮೀನ್ಸ್ ಸ್ಪೆಸಿಫಿಕ್ ಪೇಪರಿಗೆ VTU ನಲ್ಲಿ BE ಸಿವಿಲ್ ಪದವಿಗೆ ಏನು ಪರೀಕ್ಷೆಗೆ ಸಬ್ಜೆಕ್ಟ್ಸ್ ಇದೆ ಆ ಒಂದು ಸಬ್ಜೆಕ್ಟ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ತೆಗಿತೀವಿ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ದೆನ್ ಕಮಿಂಗ್ ಟು ನೆಗೆಟಿವ್ ವ್ಯಾಲ್ಯೂಯೇಷನ್, ಈ ಒಂದು ಪರೀಕ್ಷೆನಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿರುತ್ತೆ ಮೀನ್ಸ್ 4 ಆಪ್ಷನ್ ಇರುವಂಥದ್ದು. ಅದರಲ್ಲಿ ತಪ್ಪು ಉತ್ತರಕ್ಕೆ 1/4 ಸೊ 1/4 ಅಂಕವನ್ನ ನೆಗೆಟಿವ್ ವ್ಯಾಲ್ಯೂಯೇಷನ್ ಅನ್ನು ಮಾಡಿ ಡಿಡಕ್ಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ಫಸ್ಟ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್. ಸೊ ಇದರಲ್ಲಿ ಪೇಪರ್ 1 ಪೇಪರ್ 2 2 ಇದೆ. ಪೇಪರ್ 1 ಜನರಲ್ ಸ್ಟಡೀಸ್, ಇಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಕಂಪ್ಲೀಟ್ ಟಾಪಿಕ್ಸ್ ಏನಿದೆ ಇಷ್ಟನ್ನ ಕವರ್ ಮಾಡಬೇಕಾಗ್ತದೆ. 2 ಅವರ್ಸ್ ಟೈಮ್ ಇರ್ತದೆ. ಪೇಪರ್ 2 ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ ನಾಲೆಡ್ಜ್ ಅನ್ನ ಸ್ಟಡಿ ಮಾಡಬೇಕಾಗ್ತದೆ. ಸೊ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅನ್ನ
KEA ವೆಬ್ಸೈಟ್ನಲ್ಲಿ ಮುಂದಿನ ದಿನದಲ್ಲಿ ಪ್ರಕಟಿಸಲಾಗುತ್ತದೆ ಅಂತ ನೀಡಿರ್ತಕ್ಕಂಥದ್ದು. ಆಫ್ಲೈನ್ OMR ಟೈಪ್ನಲ್ಲಿ ಈ ಒಂದು ಎಕ್ಸಾಮ್ ಇರ್ತದೆ. ಅಂಡ್ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂದರೆ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಎಕ್ಸಾಂಪಲ್ 200 ಮಾರ್ಕ್ಸ್ಗೆ ಎಕ್ಸಾಮ್ ಇರೋದ್ರಿಂದ ಮಿನಿಮಮ್ ನೀವು 70 ಮಾರ್ಕ್ಸನ್ನು ಸೆಕ್ಯೂರ್ ಮಾಡಬೇಕಾಗ್ತದೆ. ಅಂದರೆ ಪ್ರತಿ ಪೇಪರ್ನಲ್ಲಿ 35% ಮ್ಯಾಂಡೇಟರಿ ನೀವು ಸ್ಕೋರ್ ಮಾಡಬೇಕಾಗ್ತದೆ. Then coming to study materials and classes for AE civil examination paper 1 general studies ಗೆ ನಮ್ಮಲ್ಲಿ ಜನರಲ್ ಸ್ಟಡೀಸ್ 12 ಬುಕ್ಸ್ ಅವೈಲೇಬಲ್ ಇದೆ. ಜನರಲ್ ಸ್ಟಡೀಸ್ ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇರುವಂಥದ್ದು. ಅಂಡ್ AE ಸಿವಿಲ್ ಟೆಕ್ನಿಕಲ್ 15 ಬುಕ್ಸ್ ಕೂಡ ಪೇಪರ್ 2ಗೆ ಅವೈಲೇಬಲ್ ಇದೆ. ಇದರ ಜೊತೆಗೆ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಏನಿದೆ ಅದರ ಒಂದು ಕಲೆಕ್ಷನ್ 2 ಬುಕ್ಸ್ ಇರುವಂಥದ್ದು. ಒಂದು ಜನರಲ್ ಸ್ಟಡೀಸ್ ಅಂಡ್ ಟೆಕ್ನಿಕಲ್ಗೆ 2016 ಇಂದ 2023 ತನಕ ಏನೇನು ಎಕ್ಸಾಮ್ ಆಗಿದೆ ಆ ಪೇಪರ್ ಕಲೆಕ್ಷನ್ಸ್ ಇಲ್ಲಿ ಇರುವಂಥದ್ದು. ಸೊ 12 ಬುಕ್ಸ್ ಅನ್ನು ನೋಡೋದಿದ್ರೆ ಜನರಲ್ ಸ್ಟಡೀಸಿಗೆ ಇಷ್ಟು ಸಬ್ಜೆಕ್ಟ್ಸ್ ಕವರ್ ಆಗಿರುವಂಥದ್ದು: ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಅಂಡ್ ಕರ್ನಾಟಕ ಹಿಸ್ಟ್ರಿ. ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಅಲ್ಲಿ ನಾವು ಓವರ್ ಆಲ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ತೀವಿ, ಕರ್ನಾಟಕ ಹಿಸ್ಟ್ರಿಯನ್ನು ಸ್ಟಡಿ ಮಾಡ್ತೀವಿ. ಅಂಡ್ ಕಮಿಂಗ್ ಟು ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಅಂಡ್ ವರ್ಲ್ಡ್ ಜಿಯೋಗ್ರಫಿ ಇರುವಂಥದ್ದು. ಜನರಲ್ ಸೈನ್ಸ್, ಎಕಾನಮಿ, ಮೆಂಟಲ್ ಅಬಿಲಿಟಿ, ಇಂಡಿಯನ್ ಪೊಲಿಟಿ, ಜನರಲ್ ನಾಲೆಡ್ಜ್ ಇಷ್ಟು ಸಿಲೆಬಸ್ಗೆ ನಿಮಗೆ ಇರುವಂಥದ್ದು. ಇಷ್ಟು ಬುಕ್ಸ್ ಅನ್ನು ನೀವು ಕವರ್ ಮಾಡಬೇಕಾಗ್ತದೆ. ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ನಿಮ್ಮ ಎಕ್ಸಾಮಿನ ತನಕ ಮಂತ್ಲಿ ಮ್ಯಾಗಝಿನ್ ಫ್ರೀ ಆಗಿ ನಿಮಗೆ ಸಿಗುವಂಥದ್ದು. ಸೊ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ 15 ಸಬ್ಜೆಕ್ಟ್ಸ್ ಫಾರ್ ಟೆಕ್ನಿಕಲ್ ಪೇಪರ್ ಏನಿದೆ ಪೇಪರ್ 2 ಅದಕ್ಕೆ ಅವೈಲೇಬಲ್ ಇರುವಂಥದ್ದು. ಅಂಡ್ 2 ಕ್ವಶನ್ ಬ್ಯಾಂಕ್ಸ್ ಕೂಡ ಇಲ್ಲಿ ಇರುವಂಥದ್ದು. 2016 ಇಂದ 2023 ತನಕ ನಿಮಗೆ ಅವೈಲೇಬಲ್ ಇರುವಂಥದ್ದು. ಅಂಡ್ ಫಾರ್ FDAA ಸೊ ಅವರಿಗೆ ಜನರಲ್ ಪೇಪರ್ ಸೇಮ್ ಇರುವಂಥದ್ದು. ಪೇಪರ್ 2ಗೆ ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ ನಾಲೆಡ್ಜ್ 3 ಬುಕ್ ಕೂಡ ಅವೈಲೇಬಲ್ ಇದೆ. ಸೊ ಸ್ಟಡಿ ಮೆಟೀರಿಯಲ್ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ನಂಬರಿಗೆ ನೀವು ವಾಟ್ಸಪ್ ಅನ್ನ ಮಾಡಬಹುದು ಆರ್ ಕಾಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು. ದೆನ್ ಫಾರ್ BE ಸಿವಿಲ್ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಅಪ್ಕಮಿಂಗ್ ನೋಟಿಫಿಕೇಶನ್ ಬಗ್ಗೆ ತಿಳಿಸೋದಿದ್ರೆ ಡಿಸೆಂಬರ್ ಅಂಡ್ ಜನವರಿನಲ್ಲಿ KPSCಗೆ BBMP ಅಂಡ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ರಿಕ್ವೈರ್ಮೆಂಟ್ ಪ್ರಪೋಸಲ್ ಸೆಂಡ್ ಆಗಿರ್ತಕ್ಕಂಥದ್ದು. ಫಾರ್ AE ಪೋಸ್ಟ್ ವಾಟರ್ ರಿಸೋರ್ಸ್ ನಲ್ಲಿ 90 ಪೋಸ್ಟ್ ಅಂಡ್ BBMP ನಲ್ಲಿ 100 ಪೋಸ್ಟ್ಗೆ ಒಂದು ರಿಕ್ವೆಸ್ಟ್ ಹೋಗಿರುವಂಥದ್ದು. ಸೊ ಈ ಒಂದು ನೋಟಿಫಿಕೇಶನ್ ಅನ್ನ ಆದಷ್ಟು ಬೇಗ KPSC ವತಿಯಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಇವತ್ತು ಕೂಡ ಫೆಬ್ರವರಿ 5 ಸರ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ADLR ಪೋಸ್ಟಿಗೂ ಕೂಡ ರಿಕ್ವೆಸ್ಟ್ ಒಂದು ರೈಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಪೋಸಲಿನ ಒಂದು ರಿಕ್ವೆಸ್ಟ್. ಸೊ ಇದನ್ನ ಕೂಡ ನೀವು ನೆಕ್ಸ್ಟ್ 2-3 ಮಂತ್ಸ್ ಅಲ್ಲಿ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡಬಹುದು.